ತನ ಮಾಡೋ ಗಿಡ ಹೊಂದಿಸ್ಕೊಳ್ಳೋಕ್ಕೂ ಆಗಲ್ಲ ಗೈಸ್. ಇಲ್ಲಿ ನೋಡಿ. ಸೊ ಅದಕ್ಕೆ ಇವತ್ತಿಂದ ನೈಟ್ ಟೈಮ್ ಇವತ್ತು ಲಾಗೇ ಮಾಡಬಾರ್ದು ಅಂತಲೇ ಡಿಸೈಡ್ ಮಾಡಿದ್ದೆ ಗೈಸ್. ಬಟ್ ನಂದು ವಾಚ್ ಟೈಮ್ ಅವರ್ಸು ಚೆನ್ನಾಗೇ ಓಡ್ತಾ ಐತೆ. ಸೊ ಅದಕ್ಕೆ ಎಲ್ಲಿ ಲಾಗ್ ಮಾಡೋದನ್ನ ಬಿಟ್ಬಿಟ್ರೆ ನಾನು ಏನು ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆ ತನಕ ನೋಡಿ. ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ತೀನಿ 7:15ಗೆ. ಯಾಕಂದರೆ ಬೆಳಗ್ಗೆಯಿಂದ ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್. ನಮ್ಮಮ್ಮನೂ ನಮ್ಮ ಅಕ್ಕ ಬಂದಿದ್ದರು. ಸೊ ಅವ್ರ ಜೊತೆ ಮಾತಾಡ್ಕೊಂಡೇ ಎದ್ಬಿಟ್ಟಿದ್ದೆ, ಲಾಗ್ ಏನೂ ಮಾಡಿಲ್ಲ. ಸೊ ಇವಾಗ ನಾನು ನಮ್ಮ ಹಸ್ಬೆಂಡು ಪಾಪು ಹೀಗೆ ಈಚೆ ಏನಾದರೂ ತಿನ್ನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಲಾಗ್ ಮಾಡಿಬಿಟ್ಟು ಏನೇನೆಲ್ಲ ಮಾಡ್ತೀವಿ ಅಂತ ಎಲ್ಲ ವಿಡಿಯೋ ಶೇರ್ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಬೇರೆ ಇವತ್ತೇ ಈ ರೇಂಜಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಗೈಸ್ ತಲೆಗೆ. ಆವತ್ತೇ ನಮ್ಮ ಹಸ್ಬೆಂಡ್ ಈಚೆ ಕರ್ಕೊಂಡು ಹೋಗ್ತೀನಿ ಅಂತಾರೆ. ಸೊ ಇವತ್ತೇನಾದರೂ ಬೇಡ ಅಂದರೆ ಮತ್ತೆ ಅವ್ರ ಬಾಯಿಂದ ಮಾತು ಬರಲ್ಲ. ಅದಕ್ಕೆ ಎಣ್ಣೆ ಹಾಕ್ಕೊಂಡಿರೋದಿದ್ದರೆ ಇರಲಿ, ಹೋಗಿ ಬಂದ್ಬಿಡೋಣ ಅಂತ ಈ ಥರ ರೆಡಿ ಆಗಿದ್ದೀನಿ. ಸೊ ಇವಾಗ ಹೋಗೋಣ ಬನ್ನಿ. ಬಳೆ ತೋರ್ಸಮ್ಮ. ಚಾರ್ವಿಗೆ ನಮ್ಮಮ್ಮ ಬಂದಿದ್ರಲ್ಲ ಗಾಯ್ಸ್, ನಮ್ಮಮ್ಮ ಚಾರ್ವಿಗೆ ಬಳೆ ಕೊಡಿಸಿದ್ರು. ನನಗೂ ಬಳೆ ಇಸ್ಕೊಂಡ್ರು. 210 ಬಳೆ ತುಂಬ ದಿವಸದಿಂದ ಹುಡುಕ್ತಿದ್ದೆ. ಅದಕ್ಕೆ ಇಲ್ಲಿ ಗಾಡಿ ಬಂದಿತ್ತು, ಸಿಕ್ತು ಅಂತ ನನಗೆ 2 ಡಜನು, ಪಾಪುಗೆ. ಕೈಗೆ ಬಳೆ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಓಹೋ ಚಾರ್ವಿ ತಲೆಗೂ ಎಣ್ಣೆ ಹಾಕಿದ್ದೆ ಗಾಯ್. ಚಾನ್ಸ್ನ ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಅದು ನಾನು ಅದಕ್ಕೆ ಪಟ್ ಅಂತ ರೆಡಿ ಆಗಿಬಿಟ್ಟು ಈಚೆ ಓಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಹಾಯ್ ಅಪ್ಪಿ. ನೋಡಿ ಗಾಯ್ಸ್, ನಮ್ಮ ಮನೆ ಹತ್ರ ಗಿಡ ಕಳ್ತನ ಆಗಿದೆ ಗಾಯ್ಸ್. ಅದಕ್ಕೆ ಇವಾಗ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದ್ದೀವಿ ತಾನಪ್ಪಿ. ಸೊ ಈ ಗಿಡ ಕಿತ್ಕೊಂಡು ಹೋಗ್ಬಿಟ್ಟವ್ರೆ, ಅದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾ ಇದ್ದೀವಿ. CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿಬಿಟ್ಟು ನಮ್ಮ ಕಂಪ್ಲೇಂಟ್ನ ತೊಗೊತಾರೋ ಇಲ್ವೋ ಕಾದು ನೋಡಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ನಾವು ಹೊರಟಿದ್ದೀವಿ. ಏನು ತಿನ್ನೋದು ಅಂತ ಏನೂ ಪ್ಲ್ಯಾನ್ ಇಲ್ಲ. ಚಾರ್ವಿ ನೋಡಿದ್ರೆ KFC ಕೇಳ್ತಾವಳೆ. ಬಟ್ ನನಗೂ ನಮ್ಮ ಹಸ್ಬೆಂಡ್ಗೂ KFC ತಿನ್ನೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಯಾಕಂದರೆ ಮೊದಲೇ ನಾನೇ ಚಿಕನ್ ಸಾರೂ ದೋಸೆ ತಿಂದ್ವಿ ಗಾಯ್ಸ್. ಅದಕ್ಕೆ ಸೊ ನೋಡೋಣ ಏನು ತಿನ್ನೋದು ಏನು ಅನ್ನೋದನ್ನು. KFC ಬೇಕು ಅಂದ್ಲ ಅಂತ ಬಂದಿದ್ದೀವಿ. ಚಾರ್ವಿ ಕೊಡಲ್ಲ ಅಂತಿದ್ರು. ಅವ್ರ ಹತ್ರ ಕಿತ್ಕೊಂಡು ನಾನು ಒಂದು ಪೀಸ್ ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡಿದೆ. ಚಾರ್ವಿಗೆ ಮಾತ್ರ ಅಂತ ಹೇಳ್ಬಿಟ್ಟು ಪಾಪ್ಕಾರ್ನ್ ಚಿಕನ್ ಆರ್ಡರ್ ಮಾಡ್ಕೊಂಡಿದ್ವಿ. ಹಿಂಗೆ ಗೈಸ್ ಮಾಡೋದು ನೋಡಿ, ಬೇಗ ಬೇಗ ತಿನ್ನಂದ್ರೆ ತಿಂತಾ ಇಲ್ಲ. ನನ್ನ ಗಂಡ ನೋಡಿದ್ರೆ ಫೋನ್ ನೋಡ್ಕೊಂಡು ಕೂತವನು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಸೊ ಗಾಯ್ಸ್, ಇವಾಗ ನಾನು ತುಂಬ ದಿವಸದಿಂದ ಫಲೂದಾ ತಿನ್ನಬೇಕು ಅನ್ನಿಸ್ತಾ ಇತ್ತು ಅಂತ ಫಲೂದಾನ ತಿನ್ನೋಕೆ ಬಂದಿದ್ದೀನಿ. ಮ್ಯಾಂಗೋ ಫಲೂದಾ ಇಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡು ಕಲೆಕಾಯಿ ಇಸ್ಕೊಂತವ್ರೆ ಗಾಯ್ಸ್. ಹೌದಾ, ರೋಡಲ್ಲಿ ತಿನ್ಕೊಂಡೇ ಬರ್ತಾ ಇದ್ದೀನಿ ಗಾಯ್ಸ್. ಅದಕ್ಕೆ ಬದಲು ಪಾರ್ಸಲ್ ಇಸ್ಕೋಬೋದಾಗಿತ್ತು ನನ್ನ ಗಂದಾಗ ಅಷ್ಟೆಲ್ಲ ಬುದ್ಧಿ ಇಲ್ಲ ಗಾಯ್ಸ್. ಎಲ್ಗೋಗೋಣ ಅಂತ ಪರ್ಫೆಕ್ಟ್ ಪ್ಲ್ಯಾನೇ ಇದ್ದಿಲ್ಲ ಗಾಯ್ಸ್. ನಾನೇನಾದರೂ KFC ತಿನ್ನೋಣ ಅಂದಿದ್ರೆ ಅಲ್ಲೇ ಕೂತ್ಕೊಂಡು ತಿನ್ಬಿಟ್ಟು ಬಂದ್ಬಿಡ್ತಿದ್ವಿ. ಬಟ್ ಯಾಕೋ ನನಗೆ KFC ಬೇಡ ಅನ್ನಿಸ್ತು. ಅದಕ್ಕೆ ನಾನು ಫಲೂದಾ ಇಸ್ಕೊಂಡೆ. 2000 years later. ಹಸ್ಬೆಂಡು ನೈಟ್ ಡ್ಯೂಟಿಗೆ ಹೋಯ್ತೀನಿ, ದೋಸೆ ಮಾಡಿಕೊಡು ಅಂತ ಹೇಳಿದಂತ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಅದಾದಮೇಲೆ ದೋಸೆ ಇಟ್ಟು ಕಲಿಸ್ಬಿಟ್ಟು ದೋಸೆ ಕೊಡೋಣ ಅಂತ ನಮ್ಮ ಹಸ್ಬೆಂಡ್ಗೆ ದೋಸೆ ಮಾಡಿಕೊಟ್ಟೆ. ಮಧ್ಯಾಹ್ನನೇ ಚಿಕನ್ ಸಾರು ಮಾಡಿದ್ರು ಗೈಸ್ ನಮ್ಮ ಹಸ್ಬೆಂಡು. ಅದಕ್ಕೆ ದೋಸೆ ಸುಟ್ಕೊಡೋಣ ಅಂತ ನಮ್ಮ ಹಸ್ಬೆಂಡ್ಗೆ ದೋಸೆ ಹಾಕ್ಕೊಟ್ಟೆ. ತಗೊಳ್ಳಿ ದೋಸೆ, ಸಾರು ಇಲ್ದಿರೋ ದೋಸೆ, ಸಾರು ಅಲ್ಲಿದೆ ಹಾಕೊಳ್ಳಿ. ಸೂಪರಾ, ನೀನೇ ಮಾಡಿದ ಸಾರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ.
ನಮ್ಮ ಹಸ್ಬೆಂಡ್ ಊಟ ಮಾಡಾದ್ಮೇಲೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ದೋಸೆ ತಿನ್ನೋಣ ಅಂತ ಫಸ್ಟೇ ಸುಟ್ಟಿಗೆ ಬಿಟ್ಟಿದ್ದೆ ಗೈಸ್. ಮತ್ತೆ ಯಾರು ಸುಟ್ಕೊತಾರೆ ಅಂತ ದೋಸೆ ಸುಟ್ಟಿಗೆ ಬಿಟ್ಟಿದ್ದೆ. ಅದಾದಮೇಲೆ ತಿನ್ನೋಣ ಅಂತ ದೋಸೆ ತೊಗೊಂಡೆ. ದೋಸೆನೂ ಮಾಡಿದೆ ಗೈಸ್. ಹೇಗೆ ಮಾಡೋದು ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಅಕ್ಕ ಕಾಲ್ ಮಾಡಿದ್ಲು, ಅವಳ ಜೊತೆ ಮಾತಾಡ್ಕೊಂಡೇ ದೋಸೆಗಳೆಲ್ಲ ಸುಟ್ಬಿಟ್ಟಿದ್ದೀನಿ. ಅದಾದಮೇಲೆ ಜ್ಞಾಪನ ಬರ್ತೈತೆ, ಅಯ್ಯೋ ಮೊಟ್ಟೆ ದೋಸೆನ ಶೇರೇ ಮಾಡಿಲ್ಲ ನಿಮ್ಮ ಹತ್ರ ಅಂತ. ಸೊ ನೆಕ್ಸ್ಟ್ ಟೈಮ್ ಮತ್ತೇನು ದೋಸೆ ಇಟ್ಟಾಕ್ತೀನಿ ಗೈಸ್. ಅವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಓಕೆನಾ. ಇವತ್ತು ಲಾಗೆ ಮಾಡಬಾರ್ದು ಅಂತಲೇ ಡಿಸೈಡ್ ಮಾಡಿದ್ದೆ ಗೈಸ್. ಬಟ್ ನಂದು ವಾಚ್ ಟೈಮ್ ಅವರ್ಸು ಚೆನ್ನಾಗೇ ಓಡ್ತಾ ಐತೆ. ಸೊ ಅದಕ್ಕೆ ಎಲ್ಲಿ ಲಾಗ್ ಮಾಡೋದನ್ನ ಬಿಟ್ಬಿಟ್ರೆ ವಾಚ್ ಟೈಮ್ ಅವರ್ಸ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಏನು ಮಾಡ್ತೀನೋ ಅದನ್ನೇ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ, ಯಾಕಂದರೆ ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋ ಲಾಗ್ಸ್ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಸೊ ಅದು ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೋ ನಿಜ ಗೊತ್ತಿಲ್ಲ. ಇವಾಗ ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಅದಾದಮೇಲೆ ಚೆನ್ನಾಗಿರೋ ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಏನೇನು ಮಾಡ್ಬೋದು, ಹೆಂಗೆ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಆದಮೇಲೆ ವೀಡಿಯೋಸ್ ಚೆನ್ನಾಗಿರೋ ವೀಡಿಯೋಸ್ನ ಹಾಕ್ತೀನಿ. ನೀವು ನನಗೆ ಸಪೋರ್ಟ್ ಮಾಡ್ತಾನೆ ಇರಬೇಕು ಪ್ಲೀಸ್. ಸೊ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1K ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಹತ್ರ ಇದ್ದೀವಿ. ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ನ ಮಾಡೇ ಮಾಡ್ತೀನಿ ಗೈಸ್. ಯಾಕಂದರೆ ನನಗೆ ತುಂಬ ಇಷ್ಟ ಈ 10K ಸಬ್ಸ್ಕ್ರೈಬರ್ಸ್. ಅದೆಲ್ಲ ಅಲ್ಲ, ಫಸ್ಟು ನಂದ್ರಲ್ಲಿ 1K ಸಬ್ಸ್ಕ್ರೈಬರ್ ಆದಮೇಲೆ ನಾನು ಒಂದು ಸೆಲೆಬ್ರೇಟ್ ಮಾಡೇ ಮಾಡ್ತೀನಿ. ಅದನ್ನು ಏನು ಅನ್ನೋದನ್ನ ನೀವು ಅವಾಗ ನೋಡ್ತೀರಾ. ಸೊ ಇವಾಗ ನಾನು ಏನೇ ಲಾಗ್ ಹಾಕಿದ್ರು ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಸ್ವಲ್ಪ ದಿವಸ. ಅದಾದಮೇಲೆ ಚೆನ್ನಾಗಿರೋ ಲಾಗ್ನ ಪ್ಲ್ಯಾನಿಂಗ್ ಮಾಡ್ತಿದ್ದೀನಿ. ಸೊ ಅದು ಎಕ್ಸಿಕ್ಯೂಟ್ ಆಗುತ್ತೆ ಆದಷ್ಟು ಬೇಗ. ಸೊ ಓಕೆನಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಓಕೆ. ಸೊ ಗೈಸ್ ನೋಡಿದ್ರಲ್ವ, ನಮ್ಮ ಹಸ್ಬೆಂಡ್ ಇವಾಗ ಜಸ್ಟ್ ಕೆಲಸಕ್ಕೆ ಕೊಟ್ಟರು. ಮತ್ತು ನಮ್ಮ ಹಸ್ಬೆಂಡ್ ನೈಟ್ ಡ್ಯೂಟಿ ಮಾಡಿಕೊಂಡು ನಾಳೆ ಬೆಳಗ್ಗೆ ಬರ್ತಾರೆ. ನಾಳೆ ಬೆಳಗ್ಗೆ ಬರ್ತಾರೆ. ಸೊ ಇವತ್ತು ಡೇ ಹೀಗಿತ್ತು. 7 ಗಂಟೆ ಮೇಲೇ ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಅದಕ್ಕೆ ನಾಳೆ ಲಾಗು ಇವತ್ತು ಲಾಗು 2 ಜಾಯಿನ್ ಮಾಡಿ ಒಂದೇ ಲಾಗೋಡ್ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ. The next day. ಗೈಸ್ ಗುಡ್ ಮಾರ್ನಿಂಗ್ ಅಂತೆಲ್ಲ ಗುಡ್ ಆಫ್ಟರ್ನೂನ್ ಗೈಸ್. ಯಾಕಂದರೆ ಅಷ್ಟು ಬೆಳಿಗ್ಗೆ ಎಲ್ಲ ನಾನಿದ್ದಲ್ಲ, ಅದಕ್ಕೆ ಇವತ್ತು ಗುಡ್ ಆಫ್ಟರ್ನೂನ್ ಹೇಳ್ಬಿಟ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎದ್ದು ಅನ್ನ ಮಾಡಿಕ್ಕಿದ್ದೀನಿ ಗಾಯ್. ಸ್ವಲ್ಪ ಪಾತ್ರೆ ಇತ್ತು, ನೈಟ್ ಏನು ಕೆಲಸ ಮಾಡಿಲ್ಲ, ನಾನು ಹಾಗೆ ಮಲ್ಕೊಬಿಟ್ಟಿದ್ದೆ. ಸೊ ಅದಕ್ಕೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅನ್ನ ಮಾಡಿಕ್ಕಿದ್ದೀನಿ. ಸೊ ಇವತ್ತು ನಾವು ಮಾಡ್ತಿರೋದು ವಾಂಗಿಬಾತ್. ಇವಾಗ ಟೀ ಮಾಡ್ಕೊಂಡಿದ್ದೀನಿ. ಟೀ ಕುಡಿದ್ಬಿಟ್ಟು ಅದಾದಮೇಲೆ ವಾಂಗಿಬಾತ್ ಒಗ್ಗರಣೆ ಹಾಕೋಣ. ಸೊ ಇವಾಗ ಟೈಮ್ ಬಂದು 1 ಗಂಟೆ ಆಯಿತು. ಸ್ವಲ್ಪ ಬೇಗ ಎದ್ದು ಹಾಗೆ ಸ್ವಲ್ಪ ಫೋನಲ್ಲಿ ಚಾರ್ಜ್ ಇದ್ದಿಲ್ಲ, 100% ಚಾರ್ಜ್ ಆಗೋ ತನಕ ಫೋನ್ ಮುಟ್ಲೇಬಾರ್ದು ಅಂತ ಚಾರ್ಜ್ ಹಾಕಿದೆ. ಇವಾಗ ಜಸ್ಟ್ 100% ಆಯಿತು. ಅದಕ್ಕೆ ಎತ್ಕೊಂಡು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಹಾಗೆ ಟೀ ಮಾಡ್ಕೊಂಡಿದ್ದೀನಿ. ಟೀ ಸೊ ಟೀ ಕುಡಿದ್ಬಿಟ್ಟು ಅದಾದಮೇಲೆ ಹೋಗಿ ವಾಂಗಿಬಾತ್ಗೆ ಒಗ್ಗರಣೆ ಹಾಕೋಣ, ಓಕೆ. ವಾಂಗಿಬಾತ್ಗೆಲ್ಲ ಒಗ್ಗರಣೆ ಹಾಕಿದೆ. ಇದು ನಮ್ಮ ಹಸ್ಬೆಂಡ್ದು, ಇದು ನಂದು. ಯಾಕಂದರೆ ಇದು ನೈಟ್ ಅನ್ನ, ಇದು ಫ್ರೆಶ್ ಆಗಿ ಇವಾಗ ಮಾಡಿರೋ ಅನ್ನ. ಅದಕ್ಕೆ ನನ್ನ ಗಂಡನಿಗೆ ಊಟ ಮಾಡ್ಕೊಳ್ಳೋಣ ಅಂತ ನಮ್ಮ ಹಸ್ಬೆಂಡ್ಗೆ ಊಟ ಹಾಕ್ಕೊಟ್ಬಿಟ್ಟು ಪಾಪುಗೂ ಹಾಕ್ಕೊಟ್ಟು ಹಾಗೆ ನಾನು ಊಟ ಮಾಡ್ಕೊಳ್ಳೋಣ ಅಂತ ಊಟ ಮಾಡ್ಕೊಂಡ್ವಿ ಗೈಸ್. ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು. ಊಟ ಮಾಡಿಕೊಂಡೆ. ಸೊ ಊಟ ಮಾಡಿಕೊಂಡು 3 ಗಂಟೆ ಆಗ್ಬಿಟ್ಟೈತೆ ಗೈಸ್. ಕೆಲಸ ಸ್ಟಾರ್ಟ್ ಮಾಡಬೇಕು, ಯಾಕಂದರೆ ಸಂಜೆ ಪೂಜೆ ಮಾಡಬೇಕಲ್ಲ. ಸೊ ಅದಕ್ಕೆ ಬನ್ನಿ. ಪಾತ್ರೆ ಆವಾಗೆ ತೊಳೆದ್ಬಿಟ್ಟೆ. ಇವಾಗ ತಿಂದಿರೋ ಪಾತ್ರೆ ಮಾತ್ರ ಐತೆ. ಸೊ ಅದನ್ನ ತೊಳೆದ್ಬಿಟ್ಟು ಮನೆಗೆ ಉರ್ಸಿ ಒರೆಸೋದು, ಅಷ್ಟೇ ಕೆಲಸ. ಸೊ ಗೈಸ್ ಇಷ್ಟೇ ಪಾತ್ರೆ ಇರೋದು. ಅದನ್ನ ಜೋಡಿಸ್ಬಿಟ್ಟು ಅದಾದಮೇಲೆ ಇದು ತೊಳ್ಕೊತೀನಿ. ನೈಟ್ ಹೊತ್ತು ಏನಾದರೂ ನೀರು ಬಿಟ್ಟಿದ್ರೆ ಅಷ್ಟೊಂದು ಪಾತ್ರೆ ಇರಲ್ಲ ಗೈಸ್. ಬಟ್ ನೆನ್ನೆ ನೈಟು ನೀರು ಬರ್ತಾ ಇದ್ದಿಲ್ಲ, ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಬರ್ತಿತ್ತು. ಫಸ್ಟ್ ಪಾತ್ರೆ ಎಲ್ಲ ತೊಳೆದ್ಬಿಡೋಣ ಅಂತ ಫಸ್ಟ್ ಒಂದು ಟ್ರಿಪ್ಪು ತೊಳೆದಾದ್ಮೇಲೆ ಸೆಕೆಂಡ್ ಟ್ರಿಪ್ಗೆ ಇಷ್ಟು ಕಮ್ಮಿ ಪಾತ್ರೆ ಇರೋದು. ಇಲ್ಲ ಅಂದಿದ್ರೆ ಅದೇನಾದರೂ ತೊಳೆದಿದ್ದಿಲ್ಲ ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಪಾತ್ರೆ ಆಗಿಬಿಡ್ತಿತ್ತು. ಅದಕ್ಕೆ ಫಸ್ಟ್ ಎದ್ದ ತಕ್ಷಣ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ ಕ್ಲೀನಾಗಿ. ಅದಾದಮೇಲೆ ಸೆಕೆಂಡ್ ಟ್ರಿಪ್ ಪಾತ್ರೆ ಹಾಕ್ಕೊಂಡು ಅದನ್ನು ತೊಳೆಯೋಣ ಅಂತ ಪಾತ್ರೆ ಎಲ್ಲ ತೊಳ್ಕೊಂಡೆ. ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಂದು ಹಾಲ್ ಕ್ಲೀನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಚಾರ್ವಿಗಂತೂ ಎಷ್ಟು ಸತಿ ಹೇಳ್ತೀನಿ ಗೈಸ್, ಆಟ ಇರೋ ಪಾತ್ರೆನ ಅಲ್ಲಲ್ಲೇ ಬಿಡಬೇಡ, ಎಲ್ಲಿಂದ ಎತ್ತದೆ ಅಲ್ಲೇ ಹಾಕಬೇಕು ಅಂತ. ಬಟ್ ಅವಳು ಕೇಳೋದೇ ಇಲ್ಲ, ಅಲ್ಲಲ್ಲೆಲ್ಲ ಜೋಡಿಸ್ಬಿಟ್ಟಿರ್ತಾರೆ. ಅದಕ್ಕೆ ಅದನ್ನೆಲ್ಲ ಎತ್ತಿ ಅವಳು ಬ್ಯಾಗಲ್ಲಿ ಹಾಕ್ಬಿಟ್ಟು ಇಕ್ಕೋಣ ಅಂತ ಅವಳ ಪಾತ್ರೆಗಳೆಲ್ಲ ಎತ್ತಿ ಅವಳ ಬ್ಯಾಗಲ್ಲಿ ಹಾಕಿ ಇಕ್ಕದೆ. ಸಾಮಾನೆಲ್ಲ ಎತ್ತಿಕ್ಬಿಟ್ಟು
ಹೋಗ್ಬಿಟ್ಟು ಧೂಳು ಒರೆಸ್ಕೊಳ್ಳೋಣ ಅಂತ ಕ್ಲೀನಾಗಿ ಟೇಬಲ್ ಮೇಲೆಲ್ಲ ಧೂಳು ಒರೆಸ್ಕೊಂಡೆ. ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಇವತ್ತೇನು ಅಷ್ಟೇನು ಡೀಪ್ ಕೆಲಸ ಮಾಡ್ಕೊಂಡಿಲ್ಲ ಗೈಸ್, ಯಾಕಂದರೆ ನೆಕ್ಸ್ಟ್ ವಾರದಿಂದ ನಾನು ಡೀಪ್ ಕ್ಲೀನಿಂಗೇ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ನಮ್ಮದು ಶ್ರಾವಣ ಬರ್ತಾ ಇತ್ತಲ್ವಾ, ನಾನು ನಿಮ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿರ್ತೀನಿ. ಸೊ ಅದಕ್ಕೆ ಇವಾಗ ಮೇಲ್ಮೇಲೆ ನಾರ್ಮಲ್ಲು ನಾವು ವೀಕ್ಲಿ ಮಾಡ್ಕೊಳ್ಳೋ ಕೆಲಸನ ಮಾಡ್ಕೊಳ್ಳೋಣ ಅಂತ ಕ್ಲೀನಾಗಿ ಫ್ರಿಜ್ ಮೇಲೆಲ್ಲ ಧೂಳು ಒರೆಸ್ಕೊಂಡು ಅದಾದಮೇಲೆ ಮನೆ ಕಸ ಗುಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು, ಚಿಕ್ಕ ಮನೆ ಆದ್ರೂ ಎಷ್ಟು ಕಸ ಬೀಳುತ್ತೆ ಗೊತ್ತಾ ಗೈಸ್. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಗಲೀಜು ಮಾಡ್ತಾಳೆ, ತಿಂದಿರೋ ಚಿಪ್ಸ್ ಕವರ್ನೆಲ್ಲ ಅಲ್ಲಲ್ಲೇ ಹಾಕಿಕ್ಕಿರ್ತಾಳೆ. ಸೊ ಅದಕ್ಕೆ ಕ್ಲೀನಾಗಿ ಗುಡಿಸ್ಕೊಳ್ಳೋಣ ಅಂತ ಕ್ಲೀನಾಗಿ ಗುಡಿಸ್ಕೊಂಡೆ. ಇವು ಒರೆಸ್ಬೇಕಾದ್ರೆ ಅಂತೂ ಸಿಕ್ಕಾಪಟ್ಟೆ ಕಷ್ಟ. ದಿವಾನ ಕೆಳಗಡೆ ಹಾಗೆ ಟಿವಿ ಸ್ಟ್ಯಾಂಡ್ ಕೆಳಗಡೆ ಹಾಗೆ ಫ್ರಿಜ್ ಕೆಳಗಡೆ ಎಲ್ಲ ಕ್ಲೀನಾಗಿ ಮಾಪ್ ಹಾಕಿ ಒರೆಸ್ಕೊಂಡೆ. ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನಿ ಅಂತ ಶಾಕ್ ಆಗಿ ಶೇಕ್ ಹಾಕೋಕೆ ಹೋಗ್ಬೇಡಿ, ಯಾಕಂದರೆ ಯಾವಾಗಲೂ ತಲೆ ಹೆಂಗೆ ಬರ್ಸ್ತೀನಿ ಅಂತ ಇವತ್ತು ಈ ಥರ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಏನಿದ್ರು ದೇವರಿಗೆ ಹೂವು ಇಟ್ಬಿಟ್ಟು ಪೂಜೆ ಮಾಡೋದು. ಸೊ ಹೂವು ಮನೆ ಹತ್ರನೇ ಬಂದಿತ್ತು ಗಾಯ್ಸ್, ಆವಾಗ ಈಸ್ಕೊಂಡ್ಬಿಟ್ಟೆ. ಆವಾಗ ನಮ್ಮ ಹಸ್ಬೆಂಡ್ ನನ್ನ ನಾದಿನಿ ಹತ್ರ ಫೋನ್ ಮಾತಾಡ್ತಾಯಿದ್ರು, ಅದಕ್ಕೆ ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ನೋಡಿ 2 ಮೊಳ ಇಸ್ಕೊಬಿಟ್ಟೆ ಗಾಯ್ಸ್, ಯಾಕಂದರೆ ನಾಳೆ ಶುಕ್ರವಾರ, ನಾಳೆನೂ ಮಾಡಬೇಕಲ್ಲ ವಾರ. 2 ಮೊಳ ಇಸ್ಕೊಬಿಡೋಣ, ನಾಳೆಗೊಂದು ಇವತ್ತಿಗೊಂದು ಹಾಕ್ಕೊಳ್ಳೋಣ ಅಂತ ಇಸ್ಕೊಬಿಟ್ಟೆ. ಸೊ ಇದರಲ್ಲಿ 1 ಮೊಳ ತೊಗೊಂಡು ದೇವ್ರಿಗೆ ಹೂವು ಇಕ್ಕಿ ಕಡ್ಡಿ ಹಚ್ಚೋಣ ಬನ್ನಿ. ದೇವ್ರ ಹತ್ರ ಇರೋ ಹಳೆ ಹೂವು ಎಲ್ಲ ತೆಗಿಯೋಣ ಅಂತ ದೇವ್ರ ಹತ್ರ ಇರೋ ಹಳೆ ಹೂವು ಎಲ್ಲ ತೆಗ್ದೆ. ವಾರ ಒಂದೇ ವಾರ ಗೈಸ್, ನೆಕ್ಸ್ಟ್ ವಾರ ಫುಲ್ ನಾನು ಪೂಜೆ ಮಾಡಲ್ಲ. ಯಾಕಂದರೆ ನೆಕ್ಸ್ಟ್ ವಾರ ಫುಲ್ಲು ನಾನು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇಕ್ಕೊತೀನಿ. ಅದಕ್ಕೆ ನೆಕ್ಸ್ಟ್ ವಾರನೇ ನಮ್ಮದು ಶ್ರಾವಣ ಸ್ಟಾರ್ಟು. ಅಪ್ಪನ ಮುದ್ದು ರಾಜಕುಮಾರಿ, ಅಪ್ಪನ ಮುದ್ದು ಬಾಯ್. ಬಿಟ್ಟವಳೆ ಗೈಸ್ ಚಾರ್ವಿ. ಏನಂದರೆ ಅವ್ರ ಅಪ್ಪ ಹೋಗ್ಬೇಕಾದ್ರೆ ಎಲ್ಲ ತಿಂಡಿ ಕೊಡಿಸ್ಬಿಟ್ಟು ಹೋಗ್ಬೇಕಂತೆ. ನಾನಿವತ್ತು ನೈಟಿ ಬೇರೆ ಹಾಕ್ಕೊಂಡಿದ್ದೀನ, ಕೆಳಗಡೆ ಅಂಗಡಿಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ಏನಾದರೂ ಈಸ್ಕೊಟ್ಬಿಟ್ಟು ಹೋಗಿ ಅಂತೇಳಿ ಕಳಿಸ್ದೆ. ಅದಕ್ಕೆ ಹೋಗವಳೆ. ಬಂದಮೇಲೆ ನಾನು ಹೋಗಿ ದೇವ್ರಿಗೆ ಹೂವು ಇಡಬೇಕು. ಅವಳು ಬರೋ ತನಕ ಕಾಯಬೇಕಲ್ಲ ಗೈಸ್. ನಮ್ಮ ಹಸ್ಬೆಂಡ್ ಅಲ್ಲಿಂದ ಹಂಗೆ ಹೋಗ್ತಾರೆ, ಅವಳು ಅಲ್ಲಿಂದ ಒಬ್ಬಳೇ ಬರ್ತಾಳೆ, ಅದಕ್ಕೆ ಕಾಯ್ಕೊಂಡಿದ್ದೀನಿ. ಅವಳು ಬರೋ ತನಕ ನಮ್ಮ ಹಸ್ಬೆಂಡ್ ಹೋಗಲ್ಲ ಗೈಸ್. ಬಾಯ್. ಅವಳು ಬಂದು ಇಲ್ಲಿ ಮೆಟ್ಲು ಹತ್ತಾದ್ಮೇಲೆ ಹೋಗ್ತಾರೆ ನೋಡಿ ಹೆಂಗೆ. ಅವ್ರ ಮಗಳಂದ್ರೆ ಲವ್ ಅವನಿಗೆ. ನಾವು ಅವಳನ್ನ ಒಬ್ಬೊಬ್ಬಳನ್ನ ಇನ್ನೂ ಅಂಗಡಿ ಕಲಿಸಿಲ್ಲ ಗಾಯಸ್. ನಮಗೆ ಭಯ. ಇವಾಗಿನ ಜನ್ರೇಷನಲ್ಲಿ ಮಕ್ಕಳನ್ನ ಹೆಣ್ಮಗು ಬೇರೆ ಹೆಂಗೆ ನೋಡಿಕೊಂಡ್ರು ಸಾಲಲ್ಲ. ಅದಕ್ಕೆ ಅವಳನ್ನ ಒಬ್ಬೊಬ್ಬಳನ್ನ ಯಾವತ್ತೂ ಅಂಗಡಿ ಕಲಿಸಲ್ಲ. ಒಂದು ನಾನಿಲ್ಲಿ ಕಾಯ್ಕೊಂಡು ಇಡ್ತೀನಿ ಅಂದರೆ ಅವ್ರ ಅಪ್ಪ, ಅವಳು ಹೋಗೋ ತನಕ ಅವ್ರ ಅಪ್ಪ ಅಂತೂ ಕದಲಲ್ಲ ಬಿಡಿ. ನಾನಿಲ್ಲಿ ಕಾಯ್ಕೊಂಡಿದ್ದೆ, ಅವಳು ಆದಮೇಲೆ ಅವ್ರ ಅಪ್ಪ ಅಲ್ಲಿಂದ ಮೂವ್ ಆಗ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ನಮ್ಮನೆ ಹೆಣ್ಮಕ್ಳನ್ನ ನಾವೇ ಕಾಪಾಡ್ಕೋಬೇಕಲ್ವಾ. ಅದಕ್ಕೆ ಅವಳನ್ನ ಒಬ್ಬೊಬ್ಬಳು ನಾನು ಯಾವತ್ತೂ ಇದುವರೆಗೂ ಅಂಗಡಿಗೆ ಕಲಿಸಿಲ್ಲ ನಾವು. ಸೊ ಇವಾಗ ದೇವರಿಗೆ ಹೂವು ಇಟ್ಬಿಟ್ಟು ಪೂಜೆ ಮಾಡಬೇಕು ಬನ್ನಿ. ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೊರಡ್ತೀನಿ ಅಂದರು, ಅದಕ್ಕೆ ಸರಿ ಅವ್ರನ್ನ ಕಲಿಸ್ಬಿಟ್ಟು ಅದಾದಮೇಲೆ ಹೂವು ಇಕ್ಕೊಳ್ಳೋ ಸ್ಟಾರ್ಟ್ ಮಾಡೋಣ ಅಂತ ನಮ್ಮ ಹಸ್ಬೆಂಡ್ನ ಕಲ್ಸಕ್ಕೆ ಹೋಗಿದ್ದೆ ಗೈಸ್. ನಮ್ಮ ಹಸ್ಬೆಂಡ್ ಹೋಗಾದ್ಮೇಲೆ ಬಂದು ದೇವ್ರಿಗೆ ಹೂವು ಇಕ್ಕೋಣ ಅಂತ ದೇವ್ರಿಗೆ ಹೂವು ಇಟ್ಟು ಹಾಗೆ ದೀಪ ಹಚ್ಬಿಟ್ಟು ಪೂಜೆ ಮಾಡಿಕೊಂಡೆ. ಪೂಜೆ ಎಲ್ಲ ಮಾಡಾದ್ಮೇಲೆ ಆ ಸಾಂಬ್ರಾಣಿದು ಹೊಗೆ ಎಲ್ಲ ಈ ಥರ ತುಂಬಿಕೊಂಡ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಆವಾಗೇ ನನಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಥರ ಫೀಲ್ ಆಗುತ್ತೆ. ಟೀ ಕುಡಿಯೋಣ ಅಂತ ಟೀ ಮಾಡ್ಕೊಂಡು ಟೀ ಕುಡಿತಾ ಇದ್ದೀನಿ. ಹಾಗೆ ನಿನ್ನೆ ನಾವು ರಸ್ಕ್ ಇಸ್ಕೊಬರಕ್ಕೆ ಹೋಗಿದ್ದೀವಿ ಗಾಯ್ಸ್. ಇಸ್ಕೊಬಂದಿದ್ದೆ ನಿನ್ನೆ ಆಲ್ರೆಡಿ. ನಾನು ನನ್ನ ಮಗಳಿಬ್ರು ತಿಂದು ಖಾಲಿ ಮಾಡಿಬಿಟ್ಟಿದ್ದೀವಿ. ಸೊ ಇನ್ನು 4 ರಸ್ಕೇನೋ ಇದೆ, ಅದಕ್ಕೆ ಇದು ನಾನು 2 ಚಾರ್ವಿ 2 ತಿಂತಾ ಇದ್ದೀವಿ. ಖಾಲಿನೇ ಆಗೋಯ್ತು ಗಾಯ್ಸ್. ಬಕಾಸೂರು ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಸ್ವಲ್ಪನೇ ಇಸ್ಕೊಬಂದವ್ರೆ ಗೈಸ್. ನಮ್ಮ ಹಸ್ಬೆಂಡ್ ಜಾಸ್ತಿ ಇಸ್ಕೊಬರ್ಬೇಕು ತಾನೆ. ನಮ್ಮ ಪಾಪುಗೂ ಇಷ್ಟ. ನನ್ನ ಗಂಡ ಹಂಗೆ ಗೈಸ್, ಕಂಜೂಸ್ ನನ್ನ ಮಗ ನನ್ನ ಗಂಡ. ಸೊ ಅದಕ್ಕೆ ಇವಾಗ ರಸಕ್ ತಿನ್ನೋಣ. ನೈಟ್ ಊಟಕ್ಕೆ ಸ್ವಲ್ಪ ಮಧ್ಯಾಹ್ನದ್ದು ವಾಂಗಿಬಾತ್ ಇದೆ. ಸೊ ಆ ವಾಂಗಿಬಾತ್ಗೆ ಸ್ವಲ್ಪ ಪಾಸ್ತಾ ಮಾಡ್ಕೊಳ್ಳೋಣ ಅಂತ ಪಾಸ್ತಾಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ.
ಸೊ ಇದು ಬೇಯಿಸ್ಕೊಂಡಿರೋ ಪಾಸ್ತಾ, ಇದು ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಸೊ ಪಾಸ್ತಾ ಒಗ್ಗರಣೆ ಹಾಕ್ಕೊಂಡು ಊಟ ಮಾಡಿಕೊಂಡು ಮಲ್ಕೊಳ್ಳೋದು ಗೈಸ್. 9 ಗಂಟೆ, 8:15 ಇವಾಗ ಮಾಡೋಳಗಡೆ 9 ಗಂಟೆ ಆಗುತ್ತೆ. ಸೊ ತಿಂದು ಒಂದು 10 ಗಂಟೆ ಒಳಗಡೆ ಸ್ವಲ್ಪ ಹೊತ್ತು ಹೋಗಿ ಎಡಿಟ್ ಮಾಡಿಬಿಟ್ಟು ಇದೇ ಮಾಡಬೇಕು ಅಷ್ಟೇ. ಸೊ ಪಾಸ್ತಾ ಒಗ್ಗರಣೆ ಹಾಕ್ಬಿಟ್ಟು ಊಟ ಮಾಡೋ ಟೈಮಲ್ಲಿ ಸಿಗೋಣ ಗೈಸ್. ಓಕೆ, ಸೂಪರ್. ರೈಸೇ ಇತ್ತು, ಅದು ತಿನ್ಕೊತಿದ್ದೆ. ಮಗುಗೆ ತಿನ್ನಲ್ಲ ಅಂತ ಸ್ವಲ್ಪ ಪಾಸ್ತಾ ಮಾಡಿಕೊಟ್ಟೆ. ಸೊ ನನಗೆ ವಾಂಗಿಬಾತ್ ಇದೆ, ವಾಂಗಿಬಾತ್ ನನಗೆ ತಿಂತಾಯಿದ್ದೀನಿ. ಅನ್ನ ವೇಸ್ಟ್ ಮಾಡಬಾರ್ದಲ್ವ ಗೈಸ್, ಒಬ್ಬೊಬ್ರಿಗೆ ಇದು ಇರಲ್ಲ. ಪಾಪ ಎಷ್ಟು ಕಷ್ಟಪಡ್ತಾರೆ ಊಟಕ್ಕೆ. ನಾನು ತಿನ್ನೋ ಊಟಕ್ಕೆ ನನ್ನ ಗಂಡ ಎಷ್ಟು ಕಷ್ಟಪಡ್ತಾನೆ ಹೇಳಿ. ಅದಕ್ಕೆ ಗೈಸ್ ನಾನೇನಾದರೂ ಇದ್ದರೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಬಿಡ್ತೀನಿ ಹೊರತು ಹೊಸಾದು ಮಾಡ್ಕೊಂಡು ಯಾವತ್ತೂ ತಿನ್ನಲ್ಲ. ನನ್ನ ಲಾಗ್ಸ್ ಎಲ್ಲ ನೀವು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮಾಡಿದ್ರೆ ನನ್ನ ಚಾನಲ್ನ ಕೊನೆ ತನಕ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇದೇ ಥರ ನಮ್ಮ ವಿಡಿಯೋ ನೋಡಿ ನಮ್ಮನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. Bye guys. Bye.